ಶಿಕ್ಷಣ ಸಚಿವರು ನೋಡಲೇಬೇಕಾದಂತ ಸ್ಟೋರಿ ಇದು. ಸಿಬ್ಬಂದಿ ಮೇಲೆ ಶಿಕ್ಷಣ ಇಲಾಖೆಗೆ ಯಾಕೆ ನಿರ್ಲಕ್ಷ್ಯ? ಜೀವ ಭಯದಲ್ಲಿ ಶಿಕ್ಷಣಾಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಸಿಬ್ಬಂದಿ ಮೇಲೆ ಇಲಾಖೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ? ಶಿಕ್ಷಣ ಸಚಿವರು ನೋಡಲೇಬೇಕಾದಂತ ಸ್ಟೋರಿ ಇದು. ಚಿತ್ರದುರ್ಗದ ಹಿರಿಯೂರು ಬಿಇಒ ಕಚೇರಿಗೆ ಗ್ರಹಣ ಬಡಿದಿದೆ. ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಿದ್ರು ಕೂಡ ಏನೂ ಪ್ರಯೋಜನ ಇಲ್ಲ. ಉದ್ಘಾಟನೆ ಆಗಿ ವರ್ಷ ಕಳೆದ್ರೂ ಅದು ಬಳಕೆ ಆಗ್ತಾ ಇಲ್ಲ. ಹೊಸ ಕಟ್ಟಡ ಇದ್ರೂ ಹಳೆ ಕಚೇರಿಯಲ್ಲೇ ಕೆಲಸ ಮಾಡ್ತಿದ್ದಾರೆ ಸಿಬ್ಬಂದಿ. ಶಿಥಿಲಾವಸ್ಥೆಯ ಕಟ್ಟಡದಲ್ಲಿ ಜೀವ ಭಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಈ ಕಟ್ಟಡದಿಂದ. ಚಿತ್ರದುರ್ಗದ ಹಿರಿಯೂರು ಬಿಇಒ ಕಚೇರಿಗೆ ಗ್ರಹಣ ಬಡಿದಿದೆ. ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ. ಉದ್ಘಾಟನೆ ಆಗಿ ವರ್ಷ ಕಳೆದಿದೆ. ಆದರೂ ಸಹ ಆ ಕಟ್ಟಡ ಯಾಕೆ ಬಳಕೆ ಆಗ್ತಾ ಇಲ್ಲ? ಹಳೆ ಕಟ್ಟಡದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಹಳೆ ಕಟ್ಟಡದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡಬಹುದು ನೀವು. ಹಳೆ ಬಿಇಒ ಕಚೇರಿ ಜೀವ ಭಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ತನ್ನ ಸಿಬ್ಬಂದಿಗಳ ಬಗ್ಗೆ? ಕೆಲ ಸರ್ಕಾರಿ ಕಚೇರಿಗಳಲ್ಲಿ ಶಿಥಿಲಾವಸ್ಥೆಗೊಂಡ ಕಟ್ಟಡದಲ್ಲೇ ಕೆಲಸ ಮಾಡ್ತಿರ್ತಾರೆ, ಆದರೆ ನೂತನ ಕಟ್ಟಡದ ವ್ಯವಸ್ಥೆನೇ ಇರಲ್ಲ. ಆದರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಬಿಇಒ ಕಚೇರಿ ಏನಿದೆ, ಸ್ವಂತ ಒಂದು ಭವ್ಯವಾದ ಕಟ್ಟಡ ಇದ್ದರೂ ಕೂಡ ಅದರ ಒಳಗಡೆ ಹೋಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ದೃಶ್ಯಗಳಲ್ಲಿ ಗಮನಿಸ್ಬೋದು. ನಾವು ನಗರದಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿದ್ದೀವಿ. ಇದು ಹೊಸ ಕಟ್ಟಡ. ಈ ಒಂದು ಭವ್ಯ ಕಟ್ಟಡ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿರ್ಮಾಣ ಆಗಿದೆ, ಆದರೆ ಇಲ್ಲಿವರೆಗೂ ಕೂಡ ಉದ್ಘಾಟನೆ ಆಗಿ 1 ವರ್ಷ ಕಳೆದರೂ ಕೂಡ ಅಧಿಕಾರಿಗಳು ಒಳಗಡೆ ಬಂದು ಕೂತು ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ. ಕಾರಣ ಟೆಂಡರ್ದಾರರ ನಿರ್ಲಕ್ಷ್ಯ. ಎಲೆಕ್ಟ್ರಿಕಲ್ ವರ್ಕ್ ಆಗಿರ್ಬೋದು, ಮತ್ತು ಅದೇ ರೀತಿ ಲಿಫ್ಟ್ ವರ್ಕ್ ಮಾಡಿರ್ತಕ್ಕಂಥ ಟೆಂಡರ್ದಾರರಾಗಿರ್ಬೋದು, ಎಲೆಕ್ಟ್ರಿಕಲ್ ವರ್ಕರ್ ಆಗಿರ್ಬೋದು, ಅವರ ನಿರ್ಲಕ್ಷ್ಯದಿಂದಾಗಿ ಇವತ್ತು ಶಿಕ್ಷಣಾಧಿಕಾರಿಗಳ ಒಂದು ಕಚೇರಿಯಲ್ಲಿ, ಕಿಷ್ಕಿಂದೆ ಆದ ಕಚೇರಿಯಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ಬೋದು. ಇದು ಒಂದು ಭವ್ಯವಾದ ಕಟ್ಟಡ ಇದ್ದರೂ ಕೂಡ ಕಳೆದ 2024 ಜೂನಲ್ಲಿ ಈ ಒಂದು ಕಟ್ಟಡ ಉದ್ಘಾಟನೆ ಆಗುತ್ತೆ. ಅಂದಿನ ಏನು ಸಚಿವರು ಇದ್ದಾರೆ ಈಗ ಡಿ ಸುಧಾಕರ್ ಅವರು, ಈ ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಅವರೇ ಖುದ್ದು ಈ ಒಂದು ಭವ್ಯ ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಉದ್ಘಾಟನೆ ಮಾಡಿ 1 ವರ್ಷ ಕಳೆದರೂ ಕೂಡ ಇಲ್ಲಿ ತನಕ ಕೂಡ ಈ ಒಂದು ಕಟ್ಟಡಕ್ಕೆ ಬರಲಿಕ್ಕೆ ಆಗ್ತಿಲ್ಲ. ಕಾರಣ ಇಲ್ಲಿನ ಏನು ಎಲೆಕ್ಟ್ರಿಷಿಯನ್ ವರ್ಕರ್ಸ್ ಏನು ತಗೊಂಡಿದ್ರು, ಟೆಂಡರ್ದಾರರು ಏನು ತಗೊಂಡಿದ್ರು, ಅವರ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಕಟ್ಟಡ ಭವ್ಯ ಕಟ್ಟಡಕ್ಕೆ ಇಂದು ಕೂಡ ಬಿಒ ಆಗಿರ್ಬೋದು, ಇವ್ರ ಸಿಬ್ಬಂದಿಗಳು ಯಾವುದೇ ರೀತಿಯ ಒಂದು ಕೆಲಸ ಮಾಡ್ಲಿಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಈ ಸದ್ಯಕ್ಕೆ ಈಗ ಇರ್ತಕ್ಕಂಥ ಕೆಳಮಾಡಿಯನ್ನೇ ಬುಕ್ಸ್ಗಳನ್ನು ಇಡ್ಲಿಕ್ಕಾಗಿರ್ಬೋದು, ಯೂನಿಫಾರ್ಮ್ಗಳನ್ನು ಇಡ್ಲಿಕ್ಕಾಗಿರ್ಬೋದು, ಮಕ್ಕಳಿಗೆ ಶಾಲೆಗಳಿಗೆ ಶಿಫ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಈಗಾಗಲೇ ಬಿಒ ಅವ್ರು ಮಾಡ್ಕೊಂಡಿದ್ದಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಬಿಒ ತಿಪ್ಪೇಸ್ವಾಮಿ ಸರ್ ಇದ್ದಾರೆ, ಅವನ್ನೇ ಮಾತಾಡ್ತಾ ಹೋಗ್ತೀನಿ. ಈಗ ನಮ್ಮಲ್ಲಿ ಈಗ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ನಮ್ಮದು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು ನಮ್ಮ ಸಾಹೇಬರು. ಆ ಸಂದರ್ಭದಲ್ಲಿ ಸಿವಿಲ್ ವರ್ಕ್ಗಳೆಲ್ಲ ಮುಗಿದಿತ್ತು. ಎಲೆಕ್ಟ್ರಿಕಲ್ ವರ್ಕ್ಗಳದ್ದು ಇನ್ನೂ ಸ್ವಲ್ಪ ಕೆಲಸ ಕೊನೆ ಹಂತದಲ್ಲಿ ಇತ್ತು. ಅದನ್ನು ಮುಗಿಸ್ಬಿಡೋಣ ಅನ್ನೋ ಉದ್ದೇಶದಲ್ಲೇ ಮಾಡಿದರು. ಆದರೆ ಈ ಎಲೆಕ್ಟ್ರಿಕಲ್ ವರ್ಕ್ಗಳದ್ದು ಕಂಪ್ಲೀಷನ್ ಆಗೋದು ತುಂಬ ಮಂದಗತಿ ಆಯಿತು. ವಿಶೇಷವಾಗಿ ನಮಗೆ ನಮ್ಮ ಈ ಬಿಲ್ಡಿಂಗಿಗೆ ಒಂದು ಲಿಫ್ಟನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ ಲಿಫ್ಟಿಂದು ಟೆಂಡರ್ ಮಾಡಿದ್ದು ತುಂಬ ವಿಳಂಬ ಆಯಿತು. ನಂತರ ಆ ಲಿಫ್ಟಿನ ಏನು ವರ್ಕನ್ನು ಸ್ಟಾರ್ಟ್ ಮಾಡಿದ ನಂತರವೂ ಕೂಡ ಬೇಗ ಮುಗಿಸ್ಲಿಕ್ಕೆ ಆಗಲಿಲ್ಲ. ಕೆಲವು ಸಿವಿಲ್ ವರ್ಕ್ಗಳು ಎಲೆಕ್ಟ್ರಿಕಲ್ ವರ್ಕ್ಗಳ ಮಧ್ಯದಲ್ಲಿ ಒಂದಷ್ಟು ಕೋಆರ್ಡಿನೇಷನ್ ವ್ಯತ್ಯಾಸ ಇದ್ದಿದ್ದರಿಂದ ಈ ಥರ ಆಯಿತು ಅಂತಂದು ಹೇಳ್ಬಿಟ್ಟು ನಮ್ಮ ಕಾಂಟ್ರಾಕ್ಟರ್ಗಳು ಹೇಳ್ತಾರೆ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸಾರಿ ಆಗಲೇ ರಿಮೈಂಡರ್ಸನ್ನು ಮತ್ತು ನೆನಪುಗಳು ಬರ್ತಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ ಮಾಡಿದ್ವಿ. ಇದರಲ್ಲಿ ನಿರ್ಲಕ್ಷ್ಯ ಅಂದರೆ ನಿಧಾನಗತಿನಲ್ಲಿ ಕೆಲಸ ಆಗಿದೆ ಅಂತಂದು ಹೇಳ್ತೀನಿ. ಈಗ ನಿರ್ಲಕ್ಷ್ಯ ಅನ್ನೋಂಥದ್ದು ಹೌದು, ಭಾಳ ನಿಧಾನಗತಿನಲ್ಲಿ. ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ಕೆಲಸಗಳು ತುಂಬ ನಿಧಾನಗತಿನಲ್ಲಿ ಆಗಿದ್ದಾವೆ. ಈಗ ಸಾಹೇಬರು ಕೂಡ ನಮ್ಮ ಈ ಪ್ರಾಬ್ಲಮ್ ಕೇಳಿದ್ದಾದಮೇಲೆ ಅದಕ್ಕೆ ಮ್ಯಾಚಿಂಗ್ ಆಗಿ ಇನ್ನೊಂದಷ್ಟು ಹಣವನ್ನು ಕೂಡ 10 ಲಕ್ಷ ಹಣವನ್ನು ಕೂಡ ಮಂಜೂರು ಮಾಡಿಕೊಟ್ಟಿದ್ದಾರೆ. ಆದರೆ ಅದನ್ನು ಬೇಗ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ನಮಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿಕೊಡ್ಬೇಕು. ಅದು ಹ್ಯಾಂಡ್ ಓವರ್ ಇನ್ನೂ ಆಗಿಲ್ಲ, ಸಿವಿಲಿಂದ ಆಗಿದೆ. ಎಲೆಕ್ಟ್ರಿಕಲಿಂದ ಒಂದು ಹ್ಯಾಂಡ್ ಓವರ್ ಆಗಿಬಿಟ್ರೆ ಇಮಿಡಿಯೇಟಾಗಿ ಈಗ ಸಾಹೇಬರು ಕೊಟ್ಟಿರೋ ಫಂಡ್ನಲ್ಲಿ ಆ ಕೆಲಸವನ್ನು 1 ವಾರದಲ್ಲೇ ಮುಗಿಸಿ ನಾವು ಬರ್ತೀವಿ. ಉದ್ಘಾಟನೆಗೆ 1 ವರ್ಷ ಆದರೂ ಕೂಡ ಎಲೆಕ್ಟ್ರಿಕಲ್ ವರ್ಕ್ ನಿಧಾನ ಆಗ್ತಿದೆ ಅಂದ್ರೆ ಏನು ಸರ್, ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂತ ಅವರು? ಅದು ಒಬ್ರಿಗೊಬ್ರು ಸ್ವಲ್ಪ ಏನೋ ಒಟ್ಟಾರೆ ಟೆಂಡರ್ ಮಾಡಿದ್ದು ಕೂಡ ತುಂಬ ಡಿಲೇ ಆಗಿದೆ. ಈ ಥರ ಏನೋ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಹಿರಿಯೂರು ಬಿಇಒ ತಿಪ್ಪೇಸ್ವಾಮಿ ಸರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.